ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ಯೂರ್ ಕೊಕೊನಟ್ ಆಯಿಲ್ ಜೊತೆ ಹರ್ಬ್ನ ಹೇಗೆ ಆ್ಯಡ್ ಮಾಡೋದು, ಹಾಗೆ ಕಾಸ್ಟ್ಲಿ ಏನು ಯೂಸ್ ಮಾಡಿದೆ ಮನೆಯಲ್ಲೇ ಹರ್ಬ್ನ ಯೂಸ್ ಮಾಡಿ ಲಾಂಗ್ ಹಾಗೆ ತಿಕ್ ಹೇರ್ಗೆ ಡ್ಯಾಂಡ್ರಫ್ಗೆ ಒಂದು ಬೆಸ್ಟ್ ಆಯಿಲ್ನ ತೊಗೊಂಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಮ್ಮ ಮನೆ ಹತ್ರ ಇರೋ ಅಂಥವನ್ನೇ ಯೂಸ್ ಮಾಡೋವಂಥದ್ದು. ಸೊ ನಾನಿವಾಗ ದಾಸವಾಳ ಹೂವಿನ ಎಲೆ, ಹಾಗೆ ನಿಮಗೆ ದಾಸವಾಳ ಹೂವು ಸಿಕ್ಕರೆ ಇನ್ನೂ ಒಳ್ಳೆಯದು. ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಷ್ಟು ಬೇಗ ಹೇಳುವಾಗ ಪೂಜೆಗೆ ಆಲ್ರೆಡಿ ಹೂವನ್ನ ಕಿತ್ಕೊಂಡಿದ್ವಿ. ಮತ್ತು ಬೆಳಗ್ಗೆ ಬೇಗ ಪೂಜೆ ಆಗಿರೋದ್ರೆ ಎಲ್ಲ ಹೂವು ದೇವ್ರಿಗೆ ಇಟ್ಟಿರೋದ್ರಿಂದ ಬರೀ ಎಲೆ ಮಾತ್ರ ಕಿತ್ಕೊಂಡೆ. ಹಾಗೆ ಸ್ವಲ್ಪ ಅಲ್ಲೋಳು ಸರ, ಎಲ್ಲರ ಮನೆ ಹತ್ರಲ್ಲೂ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಸಿಗುತ್ತೆ ನೋಡಿ. ಇದರಲ್ಲಿ ಇಟ್ಟಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏನಂದರೆ ಲೌಲ್ ಸರ, ಹಾಗೆ ಎಲೆ, ಹಾಗೆ ಪ್ಯೂರ್ ಕೊಕೊನಟ್ ಆಯಿಲು ಮತ್ತು ರೋಸ್ಮೆರಿ. ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ನೂ ಒಂದು ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಆ ಪ್ಲೇಟಲ್ಲಿ ಇಟ್ಟಿರೋದು ಅಷ್ಟೇ ಅಲ್ಲದೆ ಮನೆಯಲ್ಲಿರೋವಂಥ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಥರ ನಾವು ಮನೆಯಲ್ಲಿ ಮಾಡಿ ಅದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ತುಂಬ ತಿಕ್ಕಾಗಿ ಲಾಂಗಾಗಿ ಬಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ವ, ರೋಸ್ಮೆರಿ, ಹಾಗೆ ಕರಿಬೇವು ಮತ್ತು ದಾಸವಾಳ ಎಲೆ ಮತ್ತು ಅಲೋವೆರಾ ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಈ ಥರ ಹಾಕಿ ಅದ್ರ ಮೇಲೆ ಇವಾಗ ಇದು ಕೊಲಂಜಿ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು, ಹಾಗೆ ಮತ್ತು ಮೇಥಿ ಇದ್ರ ಜೊತೆ. ಮತ್ತು ಇನ್ನು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಒಂದು 4 ಲವಂಗ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದರೆ ಸಾಕು ನೋಡಿ. ಇದೆಲ್ಲ ಆ್ಯಡ್ ಮಾಡಿ ಇದ್ರ ಜೊತೆ ಮತ್ತು ಸ್ವಲ್ಪ ನಾನು ಇದನ್ನು ಬೇವಿನೆಲೆ ಒಣಗ್ಸೋಕ್ಕಿಟ್ಟಿದ್ದೆ. ಸೊ ಹಸಿದಾದರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಒಣಗಿಸಿ ತೆಗೆದಿಟ್ಕೊಳ್ಳ ಅಂತ ಒಣಗಿಸ್ತಾ ಇದೆ. ಸೊ ಅದು ಸ್ವಲ್ಪ ಹಾಕಿದ್ದೀನಿ. ಟೋಟಲ್ ಇದರಲ್ಲಿ 9 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ನಾನು ಈ ಒಂದು ಎಣ್ಣೆನ ತಯಾರು ಮಾಡ್ಕೊತಿದ್ದೀನಿ. ನಾನಿವಾಗ ಊರಿಗೆ ಹೋದಾಗ ನನಗೆ ಸಿಕ್ಕಾಬಟ್ಟೆ ಡ್ಯಾಂಡ್ರಫ್ ಆಗಿ, ನನ್ನ ಮಗಳಿಗೆ ಹುಷಾರಿಲ್ಲದಕ್ಕೆ ನನಗೆ ಟೆನ್ಷನ್ ಆಗಿ ಜಾಸ್ತಿ ಡ್ಯಾಂಡ್ರಫ್ ಬೇರೆ ಆಗಿಬಿಟ್ಟಿತ್ತು. ಸೊ ಎಷ್ಟು ತಲೆ ಕೆರಿತಾಯಿತ್ತು, ತಲೆಯಲ್ಲಿ ಏನಾಗಿರೋಕ್ಕಿಂತ ಹೆಚ್ಚಾಗಿ ತಲೆ ತುಂಬ ಕೆರಿತಾಯಿತ್ತು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದ್ರ ಜೊತೆ ಯಾಕೆ ನೀಮ್ನ ಆ್ಯಡ್ ಮಾಡಿದೆ ಅಂದರೆ, ಡ್ಯಾಂಡ್ರಫ್ ಏನಾದರೂ ಇದ್ದರೆ, ತಲೆಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದರಿಂದ ಕೂಡ ಎಲ್ಲ ರಿಮೂವ್ ಆಗುತ್ತೆ. ಈ ಎಣ್ಣೆನ ಇಷ್ಟು ಈಸಿಯಾಗಿ ಆರಾಮಾಗಿ ಎಲ್ಲರೂ ಮನೆಯಲ್ಲಿ ಮಾಡ್ಕೋಬೋದು. ನಾವು ತುಂಬ ದುಡ್ಡನ್ನ ಕೊಟ್ಟು ಕಾಸ್ಟ್ಲಿ ಆಗಿರೋ ಎಣ್ಣೆನ ತೊಗೊಂಡು ಅಪ್ಲೈ ಮಾಡೋಕ್ಕಿಂತ ಬೆಟರಾಗಿ ನಾವು ಮನೆಯಲ್ಲಿ ಈ ಥರ ಒಂದು ಎಣ್ಣೆನ ತಯಾರು ಮಾಡಿಕೊಂಡು ಸ್ಟೋರ್ ಮಾಡಿ ಇದನ್ನು ತಿಂಗಳಂಗಂಟ್ಲೆ ಇಟ್ಟರು ಕೂಡ ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ. ಇದನ್ನು ನಾವು ಬೇಕಾದಾಗ ಸ್ವಲ್ಪ ಬೆಚ್ಚಗೆ ಮಾಡಿ, ಉಗುರು ಬೆಚ್ಚಗೆ ಮಾಡಿ ಅದನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಏನಾದರೂ ಇದ್ದರೆ, ಹಾಗೆ ಸ್ಕಾಲ್ಪ್ ಏನಾದರೂ ಇಶ್ಯೂಸ್ ಇದ್ದರೆ ಅದೆಲ್ಲ ಕೂಡ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಮೆಂತೆ ಹಾಕಿದ್ದೀವಿ, ಹಾಗೆ ಲೋಲ್ ಸರ ಹಾಕಿದ್ದೀವಿ, ಮತ್ತು ನೀಮ್ ಹಾಕಿದ್ದೀವಿ, ಬೇವಿನೆಲೆ ಹಾಕಿದ್ದೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಆಂಟಿಬಯೋಟಿಕ್ಸ್ ಥರ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ತಲೆಯಲ್ಲಿ ಏನಾದರೂ ಒಟ್ಟು ಇದ್ದರೆ, ಉಣ್ ಥರ ಆಗಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ಈ ಥರ ಬೌಲಿಗೆ ಹಾಕ್ಕೊಂಡು ಅದನ್ನು ಉಗುರು ಬೆಚ್ಚಗೆ ಮಾಡ್ಕೊಂಡು ಕಾಟನ್ ತೊಗೊಂಡು ನೀವು ಸ್ಕಾಲ್ಪ್ ಏನಾದರೂ ಇಶ್ಯೂಸ್ ಇದೆ ಸ್ಕಾಲ್ಪಿಗೆ ಅಪ್ಲೈ ಮಾಡಿ. ನಂಗೆ ತಲೆ ಇವಾಗ ನಾನು ಹಿಂಗೆ ಹಚ್ತಾ ಇದ್ದರೆ ಹಂಗೆ ಕಿರಿಬೇಕು ಅಂತ ಅನ್ನಿಸ್ತದೆ, ಅಷ್ಟು ಕೆರ್ತಾಯಿತ್ತು. ಸೊ ಹಾಗಾಗಿ ಎಣ್ಣೆನ ಅಪ್ಲೈ ಮಾಡ್ತಿದ್ದೀನಿ. 2 ದಿನ ಆದಮೇಲೆ ಮತ್ತೆ ರಿಸಲ್ಟ್ ಕೂಡ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಕೆರೆತ ಎಷ್ಟು ಕಮ್ಮಿ ಆಗಿದೆ ಅಂತ. ಕೆರೆತ 100% ಕಮ್ಮಿ ಆಗುತ್ತೆ. ಯಾಕಂತಂದರೆ ನಾನು ಪದೇ ಪದೇ ಇದೇ ಥರ ಆಯಿಲ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನನ್ನ ಓಲ್ಡ್ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಈ ಥರ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ, ಯಾವ ಥರ ಖಾಲಿ ನಾ ಪ್ರತಿ ಸಾರಿ ಖಾಲಿ ಆದಾಗಲೂ ವೀಡಿಯೋ ಮಾಡಿ ಹಾಕ್ತೀನಿ. ಪ್ರತಿ ಸಾರಿ ಮಾಡುವಾಗಲೂ ಈ ಎಣ್ಣೆ ಬಿಟ್ಟರೆ ಬೇರೆ ಯಾವ ಎಣ್ಣೆನೂ ಹಾಕಲ್ಲ. ಹಾಗೆ ಬೇಬಿ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಸ್ಕಾಲ್ಪ್ನ ಇಟ್ಕೋತೀವಿ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಒಂದು ವಿಷಯ ಏನಪ್ಪ ಅಂತಂದರೆ, ಹೇರ್ಗೆ ಡ್ಯಾಂಡ್ರಫ್ ಆಗಿ ತಲೆ ಇಚ್ಚಿಂಗ್ ಆಗ್ತಾಯಿದೆ ಅಂದರೆ ಏರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಆವಾಗ. ಸೊ ನೋಡಿ, ಈ ಥರ ಮಸಾಜರ್ ಇದ್ದರೆ ಮಸಾಜರ್ ತಂದು ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಸಾಜ್ ಮಾಡ್ಕೊತಿದ್ರೆ ನನಗೆ ಇನ್ನೂ ಜಾಸ್ತಿ ಒತ್ತಾಗಿ ಉಜ್ಜಬೇಕು ಅಂತ ಅನ್ನಿಸ್ತದೆ, ಯಾಕೆಂದರೆ ಅಷ್ಟು ಕೆರ್ತಾ ಇದೆ. ಅದನ್ನು ಹಾಕಿ ಚೆನ್ನಾಗಿ ಈ ಥರ ಮಸಾಜ್ ಮಾಡಿಕೊಂಡು ನೀವು ಕೊಂಬಿಂಗ್ ಏನು ಮಾಡೋದು ಬೇಡ. ಜಸ್ಟ್ ನೀವು ಏನು ಮಾಡಿ ಜಡೆ ಅಂದ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ನೀವು ಒನ್ ಡೇನಾದರೂ ಬಿಡ್ಬೋದು, ಇಲ್ಲ ನೈಟ್ ಹಾಕ್ಬಿಟ್ಟು ಮಾರ್ನಿಂಗ್ ಹೆಡ್ ಬಾತ್ ಆದರೂ ಮಾಡ್ಬೋದು. ಇಲ್ಲ ಅಂತಂದರೆ ನೀವು 2 ಡೇಸ್ ಬಿಡ್ತಿರಲ್ಲ, ಆ ಥರ ಕೆಲವರು 2 ಡೇಸ್ ಬಿಟ್ಟಿದ್ರೆ ಸಾಕು. ನಾನು ಹೋಲ್ ಡೇ ಬಿಡ್ತಾಯಿದ್ದೀನಿ. ಇದನ್ನ ಮಾರ್ನಿಂಗ್ ಮಾಡ್ಕೋತಾ ಇರೋದು, ಯಾಕಂದರೆ ಚೆನ್ನಾಗಿ ಸ್ಕಾಲ್ಪು ಅಬ್ಸರ್ವ್ ಮಾಡಲಿ ಅಂತ ಹೇಳ್ಬಿಟ್ಟು ಹೋಲ್ ಡೇ ಬಿಡ್ತಾಯಿದ್ದೀನಿ. ಈ ಹೋಲ್ ಡೇ ಆದಮೇಲೆ ನೆಕ್ಸ್ಟ್ ಡೇ ಹೆಡ್ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು
ಇದೊಂದನ್ನು ರೆಡಿ ಮಾಡ್ಕೊತೀನಿ. ಈ ಎಣ್ಣೆ ನಿಮಗೆಲ್ರಿಗೂ ನಿಜವಾಗ್ಲೂ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಲೋ ಕಾಸ್ಟಲ್ಲಿ ಇದೆಲ್ಲ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಎಲ್ಲ ವೀಡಿಯೋಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.